Good afternoon, sir. Good afternoon, Thank you, sir. ನಾವು ಇಂದಿನ ತರಗತಿಯಲ್ಲಿ ಇಂಗಾಲದ ಬಗ್ಗೆ ಹಲವು ವಿಷಯಗಳನ್ನು ತಿಳ್ಕೊಂಡಿದ್ವಿ ಅಲ್ವಾ? ಇಂಗಾಲ ಒಂದು ಅಲೋಹವಾಗಿದ್ದು ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಒಂದು ಧಾತುವಾಗಿದೆ ಅಲ್ವಾ? ಸೊ ಇಂಗಾಲದ ಹಲವು ಗುಣಲಕ್ಷಣಗಳನ್ನು ನೋಡಿದ್ವಿ. ಇಂಗಾಲದ ಬಗ್ಗೆ ಇಂಗಾಲ ಘಟನೀಕರಣ ಗುಣಲಕ್ಷಣವನ್ನು ಬಹಳ ಮುಖ್ಯವಾಗಿ ತೋರ್ಪಡಿಸುತ್ತೆ ಅಲ್ವಾ? ಘಟನೀಕರಣ ಅಂದ್ರೆ ಏನು? ಇಂಗಾಲ ತನ್ನದೇ ಆದಂತಹ ಪರಮಾಣುಗಳ ಜೊತೆಗೆ ಹಾಗೇನೆ ಇತರ ಪರಮಾಣುಗಳ ಜೊತೆಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಹಲವು ಅಂದ್ರೆ ಅಸಂಖ್ಯಾತ ಸಂಯುಕ್ತಗಳನ್ನ ಉಂಟು ಮಾಡತಕ್ಕಂತಹ ಒಂದು ಗುಣ, ಅದು ಘಟನೀಕರಣ ಗುಣ. ಅದು ಇಂಗಾಲದ ಅನನ್ಯವಾದಂತಹ ಗುಣ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಆ ಘಟನೀಕರಣದ ಸಾಧ್ಯತೆಗಳನ್ನು ತಿಳ್ಕೊಂಡಿದ್ವಿ. ಘಟನೀಕರಣದ ಸಾಧ್ಯತೆಗಳು ಎಷ್ಟು? 3 ಸಾಧ್ಯತೆಗಳಿವೆ. ಯಾವ್ಯಾವುದು? ನೇರ ಸರಪಳಿ ಅಂದ್ರೆ ಇಂಗಾಲ ತನ್ನದೇ ಆದ ಪರಮಾಣುಗಳ ಜೊತೆ ನೇರವಾಗಿ ಬಂಧಗಳನ್ನು ಏರ್ಪಡಿಸಿಕೊಂಡು ಹಲವು ಸಂಯುಕ್ತಗಳನ್ನು ಉಂಟು ಮಾಡತಕ್ಕಂತಹ ಒಂದು ವಿಧಾನ. ಸೊ ನೇರ ಸರಪಳಿ. ಹಾಗೆಯೇ ಕವಲು ಸರಪಳಿ. ಕವಲು ಸರಪಳಿ ಅಂದ್ರೆ ಬ್ರಾಂಚಸ್ ಅಂದ್ರೆ ಆ ಕವಲು ಆಗಿ ಅದು ಸಂಯುಕ್ತಗಳನ್ನು ಉಂಟು ಮಾಡತಕ್ಕಂತಹ ಒಂದು ವಿಧಾನ. ಹಾಗೆಯೇ ಉಂಗುರ ರೀತಿಯ ಸರಪಳಿ ಅಲ್ವಾ? ಉಂಗುರ ರೀತಿಯಲ್ಲೂ ಸಹ ಇಂಗಾಲ ತನ್ನದೇ ಆದಂತಹ ಪರಮಾಣುಗಳ ಜೊತೆ ಸೇರಿಕೊಂಡು ಅಸಂಖ್ಯಾತ ಸಂಯುಕ್ತಗಳನ್ನ ಉಂಟು ಮಾಡಿದೆ. ಅವುಗಳನ್ನ ನಾವು ಡೇ ಟು ಡೇ ಲೈಫಲ್ಲಿ ದಿನನಿತ್ಯದ ಜೀವನದಲ್ಲಿ ಆ ಇಂಗಾಲದ ಸಂಯುಕ್ತಗಳನ್ನ ನಾವು ಬಳಸ್ಕೋತಾ ಇದ್ದೀವಿ, ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ಕೋತಾ ಇದ್ದೀವಿ. ಆಯ್ತಾ? ಸೊ ಹಾಗೆ ನೋಡಿದ್ವಿ. ನೆಕ್ಸ್ಟ್ ಇಂಗಾಲದ ಸಂಯುಕ್ತಗಳಲ್ಲಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಬಗ್ಗೆ ತಿಳ್ಕೊಳ್ಳೋಣ. ಪಾಠ ಯಾವುದು? ಇಂಗಾಲ ಮತ್ತು ಆಧಾರ ಸಂಯುಕ್ತ. ಊಟ ಮಾಡಿದ್ರಿಲ್ಲ? ಹೇಳಿ ಜೋರಾಗೆ. ಇಂಗಾಲ ಮತ್ತು ಅದರ ಸಂಯುಕ್ತಗಳು. ಸರಿ, ಅದರಲ್ಲಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳು. ಪರ್ಯಾಪ್ತ ಮತ್ತು ಅಪರ್ಯಾಪ್ತ. ಪರ್ಯಾಪ್ತ ಸಂಯುಕ್ತಗಳು ಅಂದ್ರೆ ಏನು ಅಂದ್ರೆ ಇಂಗಾಲ ತನ್ನದೇ ಆದ ಪರಮಾಣುಗಳ ಇತರೆ ಪರಮಾಣುಗಳ ಜೊತೆ ಸೇರಿಕೊಂಡು ಏಕಬಂಧದಲ್ಲಿ ಸೇರಿಕೊಂಡು ಇರ್ತಕ್ಕಂತಹ ಸಂಯುಕ್ತಗಳು. ಸೊ ಇಂಗಾಲ ಮತ್ತು ಇಂಗಾಲದ ನಡುವೆ ಏಕಬಂಧ ಇರ್ತಕ್ಕಂತಹ ಸಂಯುಕ್ತಗಳು. ಆಯ್ತಾ? ಅದನ್ನ ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಪರ್ಯಾಪ್ತ ಇಂಗಾಲದ ಸಂಯುಕ್ತ ಅಂತ ಕರಿತೀವಿ. ಹಾಗೇನೆ ಅಪರ್ಯಾಪ್ತ ಅಂತಂದ್ರೆ ಇಂಗಾಲ ಮತ್ತು ಇಂಗಾಲದ ನಡುವೆ ದ್ವಿಬಂಧ ಇರಬಹುದು. ದ್ವಿ ಅಂದ್ರೆ ಎರಡು ಬಂಧ ಇರಬಹುದು, ಅಥವಾ ತ್ರಿಬಂಧ ಇರಬಹುದು. ಸೊ ಹೀಗೆ ಇಂಗಾಲದ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇದ್ದಂತಹ ಸಂಯುಕ್ತಗಳಾದ್ರೆ ಅವು ಅಪರ್ಯಾಪ್ತ ಸಂಯುಕ್ತಗಳು. ಆಯ್ತಾ? ಅನ್ಸ್ಯಾಚುರೇಟೆಡ್. ಇಂಗ್ಲಿಷ್ ಅಲ್ಲಿ ಪರ್ಯಾಪ್ತ ಅಂದ್ರೆ ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್. ಅಪರ್ಯಾಪ್ತ ಸಂಯುಕ್ತಗಳು ಅಂದ್ರೆ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಆಯ್ತಾ? ಸೊ ಅವುಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಒಂದು ಉದಾಹರಣೆ ಅಂತಂದ್ರೆ ಪರ್ಯಾಪ್ತ ಸಂಯುಕ್ತಕ್ಕೆ ಒಂದು ಉದಾಹರಣೆ ಅಂದ್ರೆ ಈಥೇನ್ ಇದೆಯಲ್ಲ, ಒಂದು ಪರ್ಯಾಪ್ತ ಕಾರ್ಬನ್ ಸಂಯುಕ್ತ. ಉದಾಹರಣೆ ಈಥೇನ್. ಸೊ ಇದರ ಸೂತ್ರ C2H6 ಗೊತ್ತಿದೆ ಅಲ್ವಾ? C2H6 ನೋಡಿ, ಎರಡು ಇಂಗಾಲದ ಪರಮಾಣುಗಳಿವೆ. ಸೊ ಆ ಎರಡು ಇಂಗಾಲದ ಪರಮಾಣುಗಳನ್ನು ಬರೆಯೋಣ. ಬಂದ್ರೆ ಸೊ ಅವುಗಳ ನಡುವೆ ಏಕಬಂಧ ಇರುತ್ತೆ ಅಂತ ಹೇಳಿದ್ರೆ, ಯಾಕಂದ್ರೆ ಪರ್ಯಾಪ್ತ ಅಲ್ವಾ? ಏಕಬಂಧ. ಉಳಿದಂತೆ 6 Hಗಳನ್ನ ಸೇರಿಸಬೇಕು. ಸೊ ಇಂಗಾಲ ಟೆಟ್ರೋವೇಲೆನ್ಸ್ ಅಂದ್ರೆ ಅದಕ್ಕೆ 4 ಇತರ ಪರಮಾಣುಗಳನ್ನು ಸೇರಿಸಿಕೊಳ್ತಕ್ಕಂತಹ ಸಾಮರ್ಥ್ಯ ಇದೆ. ಆಯ್ತಾ? ಸೊ ಹಾಗಾಗಿ 1, ಹಾಗೇನೆ ಇನ್ನು 3. ಆಯ್ತಾ? ಸೊ Hಗಳನ್ನ ಸೇರಿಸೋಣ. ಹಾಗೇನೆ ಇದರಂತೆ ಇದಕ್ಕೂ ಸಹ ಅಲ್ವಾ? 1, 2, 3 ಈ ರೀತಿನಾರ ಬರೀಬಹುದು, ಈ ರೀತಿನಾರ ಬರೀಬಹುದು, ಚಿಂತೆ ಇಲ್ಲ. ಆಯ್ತಾ? ಸೊ Hಗಳನ್ನ ಸೇರಿಸೋಣ. ಸೊ ಹೀಗೆ ಇಂಗಾಲದ ಪರಮಾಣುಗಳ ನಡುವೆ ಈಗ ಏಕಬಂಧ ಇದ್ರೆ ಅವು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಅನ್ಸ್ಕೊಳ್ಳೋದು. ಆಯ್ತಾ? ಸೊ ಹಾಗೇನೆ
ದ್ವಿಬಂಧ ಅಥವಾ ತ್ರಿಬಂಧ ಇದ್ರೆ, ದ್ವಿಬಂಧ ಅಥವಾ ತ್ರಿಬಂಧ ಇದ್ರೆ ಅಪರ್ಯಾಪ್ತ ಆಗುತ್ತೆ. ಸೊ ಇದನ್ನೇ ತಗೊಳ್ಳೋಣ. ಈಥೇನ್ ಒಂದು ಆಲ್ಕೇನ್ ಆಯ್ತಾ. ಸೊ ಏಕಬಂಧ ಇದೆ. ಹಾಗೇನೆ ಅದರ ದ್ವಿಬಂಧ ಇರತಕ್ಕಂತಹ ಸಂಯುಕ್ತ ಅಂತಂದ್ರೆ ಈಥೀನ್ ಅಂತ ಆಗುತ್ತೆ. ಈಥೀನ್. ಸೊ ಇದರ ಸೂತ್ರ C2H4. ಎರಡು H ಗಳು ಕಡಿಮೆ ಆಗ್ತದೆ. ಇದಕ್ಕೋಸ್ಕರ H6 ಇದೆಯಲ್ವಾ, ಇಲ್ಲಿ H4 ಆಗುತ್ತೆ ಆಯ್ತಾ. ಸರಿ, ಇದರ ರಚನಾ ವಿನ್ಯಾಸ ಬರೆಯೋಣ. ಎರಡು ಇಂಗಾಲದ ಪರಮಾಣುಗಳಿವೆ, ಒಂದು ಮತ್ತೆ ಎರಡು, 4 H ಗಳಿವೆ. ಸೊ ಸಿ ಟೆಟ್ರಾವೇಲೆಂಟ್ ಅಲ್ವಾ. ಸೊ ಅದರ ಮಧ್ಯೆ ಡಬಲ್ ಬಾಂಡ್ ಬರುತ್ತೆ ಅಂತ ಹೇಳಿದೆ. ಡಬಲ್ ಬಾಂಡ್ ವಿ ಬಂದಿದೆ. ಇನ್ನು ಇದಕ್ಕೆ ಇನ್ನೆರಡು ಬಂಧಗಳು ಬರಬೇಕು, ಇಲ್ಲೊಂದು ಇಲ್ಲೊಂದು. ಸೊ H ಗಳನ್ನ ಸೇರಿಸೋಣ. ಇಲ್ಲೆರಡು H ಆಯ್ತು, ಇನ್ನೆರಡು ಇದಾವೆ, ಅದು ಈ ಕಡೆ ಇದೆ, ಇಲ್ಲೊಂದು ಇಲ್ಲ. ಸೊ ಇದು ಈ ತೀನಿನ ರಚನಾ ವಿನ್ಯಾಸ ಆಗುತ್ತೆ ಆಯ್ತಾ. ಸೊ ಹಾಗಾಗಿ ಇಂಗಾಲದ ಪರಮಾಣುಗಳ ನಡುವೆ ದ್ವಿಬಂಧ. ಅದೇನೆ ತ್ರಿಬಂಧದಲ್ಲಿ ನೋಡಿದ್ರೆ ಈಥೈನ್, ಈಥೇನ್, ಈಥೈನ್, ಈಥೈನ್. ಸೊ ಇದರ ಸೂತ್ರ ಏನಪ್ಪ ಅಂದ್ರೆ C2H2 ಆಯ್ತಾ. C2 ಮತ್ತು H2. ಸೊ ಇದರ ರಚನಾ ವಿನ್ಯಾಸ ನೋಡ್ತಾ ಹೋದ್ರೆ ಎರಡು ಸಿಗಳಿವೆ, ಎರಡು ಸಿಗಳನ್ನ ಬರ್ದೆ. ಇವುಗಳ ನಡುವೆ ತ್ರಿಬಂಧ ಬರುತ್ತೆ ಅಂತ ಹೇಳಿದೆ, ಆ ತ್ರಿಬಂಧವನ್ನ ಬರ್ದೆ. ಸೊ ಇರ್ತಕ್ಕಂಥ ಎರಡು H, ಸೊ ಅವನ್ನ ಸೇರಿಸ್ಬಿಟ್ರೆ ಆಯ್ತಾ. ಸೊ ಇದು ಈಥೈನ್ನ ಅಣುಸೂತ್ರ ರಚನಾ ವಿನ್ಯಾಸ. ಹಾಗಾಗಿ ಇಂಗಾಲದ ಪರಮಾಣುಗಳ ನಡುವೆ ಏಕಬಂಧ ಇದ್ರೆ ಅದು ಪರ್ಯಾಪ್ತ ಬಂಧಗಳು, ದ್ವಿಬಂಧ ಅಥವಾ ತ್ರಿಬಂಧ ಇದ್ರೆ ಅಪರ್ಯಾಪ್ತ ಕಾರ್ಬನಿನ ಸಂಯುಕ್ತಗಳು ಅಂತ ಅನ್ಸ್ಕೊಳ್ಳೋದು ಆಯ್ತಾ. ಅರ್ಥ ಆಯ್ತಾ ಇದು? ಬರ್ಕೊಳ್ಳಿ. ಪರ್ಯಾಪ್ತ ಹೈಡ್ರೋಕಾರ್ಬನ್, ಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಎಂದರೇನು? ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಎಂದರೇನು? ಇಂಗಾಲದ ಪರಮಾಣುಗಳ ನಡುವೆ ಏಕಬಂಧವಿದ್ದರೆ ಪರ್ಯಾಪ್ತ ಹೈಡ್ರೋಕಾರ್ಬನ್. ಇಂಗಾಲದ ಪರಮಾಣುಗಳ ನಡುವೆ ಇದನ್ನು ಬರ್ಕೊಳ್ಳಿ. ಹಾಗೇನೆ ಇಂಗಾಲದ ಪರಮಾಣುಗಳ ನಡುವೆ ಈ ರೀತಿ ಇದ್ರೆ ಸಿಂಬಾಲಿಕಲ್ಲಿ ಹಿಂಗಿರಬೇಕು. ಏಕಬಂಧವಿದ್ದರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತ. ಇಂಗಾಲದ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇದೆ, ಇದು ಇದು ಮತ್ತು ಬರ್ತವೆ. ತ್ರಿಬಂಧ ಇದ್ರೆ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎನ್ನುತ್ತೇವೆ. ಉದಾಹರಣೆಗಳನ್ನು ಅವನೇ ಬರೆಯಬೇಕು. ಒಂದು ಈಥೇನ್ ಆದ್ರೆ ಈಥೇನ್, ಪ್ರೋಪೇನ್ ಈ ತರದವಾದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್. ಅದೇ ಈಥೀನ್, ಈಥೈನ್ ಈ ತರದವಾದ್ರೆ ದ್ವಿಬಂಧ ಮತ್ತು ತ್ರಿಬಂಧ ಇರ್ತಕ್ಕಂಥವಾದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಬರ್ಕೊಂಡ್ರ ಮುಂದಕ್ಕೆ ಹೋಗೋಣ. ಇವುಗಳ ಚುಕ್ಕಿ ರಚನೆ ಬರೀಲಿಕ್ಕೆ ಕೊಡ್ತಾರೆ. ಚುಕ್ಕಿ ರಚನೆ ಬರೀಲಿಕ್ಕೆ ಸೊ ಉದಾಹರಣೆ ಒಂದು ತೋರಿಸ್ತೇನೆ. ಮೀಥೇನಿನ ಚುಕ್ಕಿ ರಚನೆ. ಮೀಥೇನ್ ಒಂದು ಅತ್ಯಂತ ಸರಳವಾದಂತಹ ಹೈಡ್ರೋಕಾರ್ಬನ್ ಆಯ್ತಾ. ಮೀಥೇನ್ ಇದರ ಸೂತ್ರ ಏನಪ್ಪಾ ಅಂತಂದ್ರೆ CH4. ಇದರ ಅಣುಸೂತ್ರ CH4. ಇದರ ರಚನಾ ವಿನ್ಯಾಸ ಬರುತ್ತೆ. ಒಂದು ಸಿ ಇದೆ, 4 H ಗಳನ್ನ ಸೇರಿಸಬೇಕು. ಇದು ಮೀಥೇನಿನ ರಚನಾ ವಿನ್ಯಾಸ ಅಂತ ಅನ್ಸ್ಕೊಳ್ಳಿ. ಇದನ್ನೇ ಚುಕ್ಕಿ ರಚನೆ ಬರೀರಿ ಅಂತ ಕೇಳಿದರೆ ಸೊ ಯಾವ ರೀತಿ ಬರೀಬೇಕು ಅಂತಂದ್ರೆ ಸಿ ಬರೀಬೇಕು ಸೆಂಟ್ರಲ್ಲಿ ಸಿ. ಸೊ ಇಂಗಾಲ ಟೆಟ್ರಾವೇಲೆನ್ಸಿ ಅಂತ ಹೇಳಿದ್ವಿ. ಇಂಥ ಟೆಟ್ರಾವೇಲೆನ್ಸಿ ಅಂದ್ರೆ ಅದರ ಔಟರ್ಮೋಸ್ಟ್ ಶೆಲ್ಲಲ್ಲಿ ಅತ್ಯಂತ ಹೊರಕೋಶದಲ್ಲಿ 4 ಎಲೆಕ್ಟ್ರಾನ್ಗಳು ಫ್ರೀ ಎಲೆಕ್ಟ್ರಾನ್ಸ್ ಇದಾವೆ. ಆ 4 ಎಲೆಕ್ಟ್ರಾನ್ ಇತರ 4 ಇಂಗಾಲದ ಪರಮಾಣು ಆಗಿರ್ಬೋದು, ಬೇರೆ ಪರಮಾಣುಗಳ ಆಗಿರ್ಬೋದು, ಸೇರ್ಕೊಂಡು ಸಂಯುಕ್ತಗಳನ್ನು ಏರ್ಪಡಿಸ್ತಾರೆ. ಅದನ್ನು ಬರೆಯಿರಿ. ಸರಿ, ಇದರ 4 ಫ್ರೀ ಎಲೆಕ್ಟ್ರಾನ್ಸ್ ಅಂದ್ರೆ ಸ್ವತಂತ್ರವಾಗಿರ್ತಕ್ಕಂತಹ ಎಲೆಕ್ಟ್ರಾನ್ಗಳು, ಔಟರ್ಮೋಸ್ಟ್ ಶೆಲ್ಲಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನ ಬರಿತಾ ಇದೆ. 1 2 3 4. ಇದು ಇಂಗಾಲದ 4 ವೇಲೆನ್ಸಿ ಎಲೆಕ್ಟ್ರಾನ್ ಆಯ್ತಾ. ಸೊ ಹಾಗೇನೆ ಜಲಜನಕದ್ದು ಇರೋದ ಒಂದು ಎಲೆಕ್ಟ್ರಾನ್, ಅದನ್ನು ಬರೀತೀವಿ. ಇದು ಜಲಜನಕ ಅಂದ್ರೆ ಹೈಡ್ರೋಜನ್. ಅದರ ಒಂದು
ವೇಲೆನ್ಸಿ ಎಲೆಕ್ಟ್ರಾನ್ನ ಚುಕ್ಕಿ ರೂಪದಲ್ಲಿ ಬರ್ತಾರೆ, ಚುಕ್ಕಿ ರೂಪದಲ್ಲಿ ಬರ್ತಾರೆ. ಆಯ್ತಾ, ಇದು ಒಂದದ್ದಾಯ್ತು. ಹಾಗೆ ಇನ್ನು 3, ಇಲ್ಲೊಂದು, ಹಾಗೇನೆ ಇಲ್ಲೊಂದು, ಹಾಗೇನೆ ಇಲ್ಲೊಂದು. ಆಯ್ತಾ, ಅವುಗಳ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಬರ್ತವೆ. ಸೊ ಈಗ ಎಲ್ಲ ಈ ಮೊದಲೇ ಹೇಳಿದ್ದೀನಿ ನಾನು, ಎಲ್ಲ ಧಾತುಗಳು ಸಹ ಅಷ್ಟಕ ವೇಲೆನ್ಸಿ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಹೊಂದಲಿಕ್ಕೆ ಅವಲಂಬಿಸಿರ್ತವೆ. ಸೊ ಅಷ್ಟಕ ವೇಲೆನ್ಸಿ ಎಲೆಕ್ಟ್ರಾನಿಕ್ ವಿನ್ಯಾಸ ಅಂದ್ರೆ NS2 NP6, ಇದು ಅಷ್ಟಕ ವೇಲೆನ್ಸಿ ಎಲೆಕ್ಟ್ರಾನಿಕ್ ವಿನ್ಯಾಸ. NS2 NP6 ಅಷ್ಟಕ ಜೋಡಣೆಯುಳ್ಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಹೊಂದಲಿಕ್ಕೆ ಎಲ್ಲ ಪರಮಾಣುಗಳು ಅವಲಂಬಿಸಿರ್ತವೆ. ಸೊ ಹಂಗಾಗಿ ಈ ಇದರಲ್ಲೂ ಸಹ ಈ ಇಂಗಾಲವು ಸಹ ಅವಲಂಬಿಸ್ತದೆ. ಅದಕ್ಕೆ 4 ವೇಲೆನ್ಸಿ ಎಲೆಕ್ಟ್ರಾನ್ಗಳಿದ್ದಾವೆ, ಇನ್ನು 4 ಬೇಕು ಈ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಹೊಂದಲಿಕ್ಕೆ. ಆಯ್ತಾ, ಹಾಗಾಗಿ ಅದೇ ಮಾಡುತ್ತಿದ್ರೆ ಈ ಜಲಜನಕದ 4 ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಇಸ್ಕೊಳ್ಳೋದು. ಸೊ ಆ ಮೂಲಕ ಅದು ಈ ಒಂದು ಅಷ್ಟಕ ಜೋಡಣೆಯುಳ್ಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಹೊಂದುತ್ತೆ. ಆಯ್ತಾ, ಗೊತ್ತಾಯ್ತಾ ಮಕ್ಕಳ? ಸರಿ, ಅದು ಹೇಗಿದೆ ನೋಡಿ, 1 2 3 4 ಇದೆ, ಅದ್ರ ಜೊತೆಗೆ ಇದೊಂದು 5, ಇದೊಂದು 6, ಇದೊಂದು 7, ಇದೊಂದು 8 ಅಷ್ಟನ್ನು ಸೇರಿಸ್ಕೊಳ್ಳೋದು. ಸೊ ಅದನ್ನ ಈ ರೀತಿ ಹಾಕ್ಬೇಕು. ಅದು ಇಂಗಾಲದ್ದಾಯ್ತು, ಇದು ಇಂಗಾಲದ್ದಾಯ್ತು. ಆಯ್ತಾ, ಸೊ ಜಲಜನಕಕ್ಕೆ ಅದು ಹೀಲಿಯಂ ವೇಲೆನ್ಸಿ ಎಲೆಕ್ಟ್ರಾನ್ ಅನ್ನು ಹೊಂದಿದೆ. ಹೀಲಿಯಂ ಪರಮಾಣು ಸಂಖ್ಯೆ 2, ಸೊ ಅದನ್ನ ಹೊಂದೋದಕ್ಕೆ ಅವಲಂಬಿಸುತ್ತೆ. ಸೊ ಇರೋದು 1, ಅದ್ರದ್ದು ಇದ್ರದ್ದು 1 ಇಸ್ಕೊಳ್ಳೋದು. ಆಯ್ತಾ, ಅದು ಆದ್ರಿಂದ ಅದನ್ನ ಈ ರೀತಿ ಅದು ಜಲಜನಕ ಒಂದ್ರದ್ದಾಯ್ತು. ಅದೇ ತರ ಉಳಿದ 3. ಸೊ ಹೀಗೆ ಚುಕ್ಕಿ ರಚನೆಯನ್ನ ಬರಿಬೇಕಾಗುತ್ತೆ. ಇಷ್ಟು ಬಂದ್ರೆ 1 ಅಥವಾ 2 ಮಾರ್ಕ್ಸಿಗೆ ಕೊಡ್ತಾರೆ, 1 ಅಥವಾ 2 ಮಾರ್ಕ್ಸಿಗೆ ಕೊಡುವ ಸಾಧ್ಯತೆ ಇರುತ್ತೆ ಚುಕ್ಕಿ ರಚನೆಯನ್ನ ಬರೀಲಿ. ಆಯ್ತಾ, ಗೊತ್ತಾಯ್ತಾಗ? ಗೊತ್ತಾಯ್ತಾ? ಸೊ ಹಾಗೇನೆ ಈಥೇನ್ ಚುಕ್ಕಿ ರಚನೆಯನ್ನ ಬರೆಯೋದನ್ನು ತೋರಿಸ್ತೀನಿ ನೋಡಿ. ಈಥೇನ್ ಸೂತ್ರ ಏನಿದೆ? C2H6 ಅಲ್ವಾ? ಸೊ ಅದರ ರಚನಾ ವಿನ್ಯಾಸವನ್ನ ಇಲ್ಲಿ ಬರೆದಿದ್ದೀವಿ, ಇಲ್ಲಿದೆ ಅದರ ರಚನಾ ವಿನ್ಯಾಸ ಇಲ್ಲಿದೆ. ಸೊ ಚುಕ್ಕಿ ರಚನೆಯನ್ನು ಬರೆಯೋದಾದ್ರೆ ಏಕೆ ಅಂತಂದ್ರೆ 2 ಸಿಗಳಿದಾವೆ, 2 ಸಿಗಳನ್ನ ಬರೀರಿ ಅಲ್ವಾ? ಒಂದೊಂದು ಸಿಯ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಬರೀರಿ. ಇದರ 4, 1 2 3 ಮತ್ತೆ 4. ಈ ಸಿಯ 4 ವೇಲೆನ್ಸಿ ಎಲೆಕ್ಟ್ರಾನ್ ಹೊರಕೋಶದಲ್ಲಿರುವ ಎಲೆಕ್ಟ್ರಾನ್ಗಳು, ಅವರು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರೀತಾರೆ, ಬರದೆ. ಹಾಗೆ ಈ ಇಂಗಾಲದ ಪರಮಾಣುವಿನ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳು ಬರೀಬೇಕು. ಆಯ್ತಾ, 1 2 3 4 ಬರದೆ. ಸೊ 6 Hಗಳಿವೆ. ಆ 6 H ಅಂದ್ರೆ ಹೈಡ್ರೋಜನ್ ಪರಮಾಣುಗಳು. ಆ 6 ಹೈಡ್ರೋಜನ್ ಪರಮಾಣುವಿನ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಬರೆಯೋಣ. 1 ಇದನ್ನ ಚುಕ್ಕಿ ರೂಪದಲ್ಲಿ ತೋರಿಸ್ತೀನಿ. ಅದರ ಈ ಚುಕ್ಕಿ ರೂಪದಲ್ಲಿ ತೋರಿಸಿರೋದು ಜಲಜನಕದ ವೇಲೆನ್ಸಿ ಎಲೆಕ್ಟ್ರಾನ್, 8 ಮಾರ್ಕ್ಗಳಲ್ಲಿ ತೋರಿಸಿರೋದು ಇಂಗಾಲದ ವೇಲೆನ್ಸಿ ಎಲೆಕ್ಟ್ರಾನ್. ಅದಾಯ್ತಲ್ಲ? ಅದೇ ರೀತಿ ಇದು ಹಾಗೇನೆ ಇಲ್ಲಿ ಮತ್ತೆ ಇದು 3 ಆಯ್ತು. ಇನ್ನು 3 ಈ ಕಡೆ ಇಂಗಾಲದ ಪರಮಾಣು. 1 2 3. ಆಯ್ತಾ? ಸೊ ಈಗ ಅಷ್ಟಕ ಜೋಡಣೆಯುಳ್ಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಹೊಂದಲಿಕ್ಕೆ ಈ ಇಂಗಾಲಕ್ಕೆ ಎಷ್ಟು ಬೇಕು? 4 ಇದೆ, ಇನ್ನ 4 ಬೇಕು. ಆತಂಕ ಅಲ್ವಾ? ಸೊ ನೋಡಿ, ಇಲ್ಲಿ 2 ಆಯ್ತು, 4 ಆಯ್ತು, 6 ಆಯ್ತು, ಇನ್ನು 2 ಬೇಕು. ಸೊ ಇವೆರಡನ್ನು ಸೇರಿಸ್ಕೊಳ್ಳಿ. ಹೌದಾ? ಇದು ಈ ಇಂಗಾಲದ ಪರಮಾಣುವಿಗೆ NS2 ಸಿಕ್ಕಂಗಾಯ್ತು. ಅದೇ ಈ ಕಡೆ ಇಂಗಾಲದ ಪರಮಾಣುವಿಗೆ 2 ಇದೆ, 4 6, ಇನ್ನೆರಡು ಬೇಕು, ಈ 2. ಆಯ್ತಾ? ಕಾಣ್ತಿದ್ಯಾ ಮಕ್ಕಳ? ಸರಿ, ಇನ್ನ ಉಳಿದಂತೆ ಜಲಜನಕಕ್ಕೆ ಹೀಲಿಯಂ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಹೊಂದುತ್ತದೆ. ಸೊ ಹಾಗಾಗಿ ಅದ್ರ ಜೊತೆಗೆ ಒಂದಿದೆ, ಅದ್ರ ಜೊತೆಗೆ ಇನ್ನೊಂದು ಇಂಗಾಲದ ಪರಮಾಣುವಿನ ಎಲೆಕ್ಟ್ರಾನ್ ಅನ್ನ ಇಸ್ಕೊಳ್ಳುತ್ತೆ. ಆಯ್ತಾ? ಸೊ ಈ 1, ಅದೇ ರೀತಿ ಇದ್ರದ್ದು 2, ಹಾಗೇನೆ ಇಲ್ಲಿ 3, ಇಲ್ಲಿ 4, 5, 6. ಸೊ ಇದು ಈಥೇನಿನ ಚುಕ್ಕಿ ರಚನೆಯನ್ನು ತೋರಿಸಿರ್ತಕ್ಕಂಥ ಚಿತ್ರ. ಗೊತ್ತಾಯ್ತಾ? ಹೀಗೆ ಆ ಚುಕ್ಕಿ ರಚನೆಯನ್ನ ಬರೆಯೋದನ್ನು ಸಹ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಗೊತ್ತಾಯ್ತಾ ಮಕ್ಕಳ? ಸೊ ನೆಕ್ಸ್ಟ್ ಈ ಆಲ್ಕೇನ್ ಆಲ್ಕೈನ್ಗಳನ್ನ ನೋಡೋಣ. ಅಳಿಸ್ಲೇದು ಬಳಸಪ್ಪ, ಬರ್ಕೊಳ್ಳಿ ಬೇಗ.
ಅದು ನೋಡಿ ಪರ್ಯಾಪ್ತ ಪರ್ಯಾಪ್ತ. ಸರಿ, ನೆಕ್ಸ್ಟ್ ಆಲ್ಕೇನ್, ಆಲ್ಕೀನ್ ಮತ್ತು ಆಲ್ಕೈನ್ಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸಗಳನ್ನು ಕಲಿಯೋಣ. ಅದರಲ್ಲಿ ಒಂದೇನು ಆಲ್ಕೇನ್ಗಳು. ಹಾಗೆ ಎರಡನೇದು ಆಲ್ಕೀನ್ಗಳು. ಅವುಗಳ ಉಚ್ಚಾರಣೆ ನೋಡಿ, ಆಲ್ಕೇನ್ ಏನಂತ ಅಂತ್ಯ ಪ್ರತ್ಯಯ ಇದೆ, ಇಲ್ಲಿ ಆಲ್ಕೀನ್ ಅಂದ್ರೆ ಈನ್ ಅಂತ ಅಂತ್ಯ ಪ್ರತ್ಯಯ ಇದೆ. ಹಾಗೆ ಮೂರನೇದು ಆಲ್ಕೈನ್, ಇಲ್ಲಿ ಐನ್ ಅಂತ ಅಂತ್ಯ ಪ್ರತ್ಯಯ ಇದೆ ಆಯ್ತಾ, ಕೊನೆಗೆ ಉಚ್ಚಾರಣೆ ಬರ್ತಕ್ಕಂಥದ್ದು ಏನ್ ಈನ್ ಐನ್ ಅಂತ ಅಂತ್ಯ ಪ್ರತ್ಯಯ ಉಚ್ಚಾರಣೆಯಲ್ಲಿ ಬರ್ತದೆ. ಸೊ ಅವನ್ನ ಉಚ್ಚಾರಣೆಯಲ್ಲೇ ನಮಗೆ ಗೊತ್ತಾಗುತ್ತೆ ಆಯ್ತಾ. ಈಥೇನ್, ಈಥೀನ್, ಈಥೈನ್, ಪ್ರೋಪೇನ್, ಪ್ರೋಪೀನ್, ಪ್ರೋಫೈನ್ ಆಯ್ತಾ, ಬ್ಯೂಟೇನ್, ಬ್ಯೂಟೀನ್, ಬ್ಯೂಟೈನ್ ಅಂತ್ಯ ಉಚ್ಚಾರಣೆಯಲ್ಲೇ ಗೊತ್ತಾಗುತ್ತೆ ಯಾವ್ದು ಆಯ್ತಾ. ಸರಿ, ಅದರಲ್ಲೇ ಈ ಆಲ್ಕೇನ್ಗಳಲ್ಲಿ ಸಾಮಾನ್ಯ ಸೂತ್ರ ಏನಪ್ಪ ಇದೆ ಅಂತಂದ್ರೆ CN H2N + 2 ಅನ್ನೋದು ಇದರ ಸಾಮಾನ್ಯ ಸೂತ್ರ. CN H2N + 2 ಅನ್ನೋದು ಆಲ್ಕೇನ್ಗಳನ್ನ ಕಂಡುಹಿಡಿಯಲಿಕ್ಕೆ ಸಾಮಾನ್ಯ ಸೂತ್ರ. ಆಲ್ಕೀನ್ಗಳ ಸಾಮಾನ್ಯ ಸೂತ್ರ ಏನಪ್ಪಾ ಅಂತಂದ್ರೆ CN H2N ಅಷ್ಟೇ. CN H2N ಅವುಗಳ ಸಾಮಾನ್ಯ ಸೂತ್ರ ಆಯ್ತಾ. ಹಾಗೇನೆ ಆಲ್ಕೈನ್ಗಳ ಸಾಮಾನ್ಯ ಸೂತ್ರ CN H2N - 2 ಇದೆ. CN H2N - 2 ಇದೆ ಆಯ್ತಾ. ಇವು ಅವುಗಳ ಸಾಮಾನ್ಯ ಸೂತ್ರ ಅಂತ ಹೇಳ್ತಾರೆ. ಇದು ನೋಡ್ಕೊಂತ ಆ ಸಂಯುಕ್ತಗಳನ್ನು ನಾವು ಪತ್ತೆ ಮಾಡಬಹುದು. ಸೊ ಅವುಗಳ ಅಣುಸೂತ್ರ ರಚನೆ ವಿನ್ಯಾಸವನ್ನು ಕಂಡುಹಿಡಿಯಬಹುದು. ಸರಿ, ಇಲ್ಲಿ n ಇರುವ ಸ್ಥಳದಲ್ಲಿ ಇಲ್ಲಿ ಏನು n ಅಂದ್ರೆ 1 2 3 4 5 6 ಹಿಂಗೆ ಅಂದ್ರೆ ಹಿಂಗಾದ ಪರಮಾಣುಗಳ ಸಂಖ್ಯೆ ಎಷ್ಟು ಅನ್ನೋದು n ಅಂತಂದ್ರೆ n 1 2 3 4 5 6 7 8 10 15 20 ಎಷ್ಟಾಗುತ್ತೆ ಆಯ್ತಾ. ಸರಿ, n ಇರುವ ಸ್ಥಳದಲ್ಲಿ 1 ಹಾಕಿದ್ರೆ ಯಾವ ಸಂಯುಕ್ತ ಸಿಗುತ್ತೆ ಅಂತ ನೋಡೋಣ. n ಇರುವ ಸ್ಥಳದಲ್ಲಿ 1 ಹಾಕಿದ್ರೆ ಯಾವ ಸಂಯುಕ್ತ ಸಿಗುತ್ತೆ ಅಂತ ನೋಡೋಣ. H2 n ಇದೆ ಅಲ್ವಾ, 1 + 2 ಆಯ್ತಾ. ಸೊ ಅದೆಷ್ಟು ಬರುತ್ತೆ, C1 ಅಂದ್ರೆ ಏನು ಇಲ್ಲ ಅಂತಂದ್ರೆ ನಾವು ಹಿಂಗ್ ಬಂದ್ರೆ ಒಂದಿದೆ ಎನ್ನುವ ಅರ್ಥ ಆಯ್ತಾ. ಸರಿ, H 2 × 2 ಅಲ್ವಾ, 2 × 2 + 2 4, ಅಲ್ಲಿಗೆ H4. ಈ ಸಂಯುಕ್ತ ಯಾವುದು ಅವಾಗಲೇ ಬರ್ತಿದ್ದೆ ಅಲ್ಸಿಫಲ, ಇಲ್ಲಿ ಬರ್ತಿದ್ದು ಯಾವ್ದು, ಯಾವ ಜೊತೆಗಳೇ ಮೀಥೇನ್. ಏಕ ಬಂದಿರುತ್ತಾನೆ, ಸಿ ಹೀಗಿತ್ತು ಎಲ್ಲ ಏಕ ಬಂದ ಅಲ್ವಾ, ಮೀಥೇನ್ ಅದು ಆಯ್ತಾ. ಅದು ಅತ್ಯಂತ ಸರಳವಾದಂತಹ ಹೈಡ್ರೋಕಾರ್ಬನ್ ಆಗಿರ್ತಕ್ಕಂತಹ ಮೀಥೇನ್. ಇದು ಬಿಡಿ. ನೆಕ್ಸ್ಟ್ ಇದಾದ್ಮೇಲೆ ಸಿ ಇರುವ ಸ್ಥಳದಲ್ಲಿ 2 ಹಾಕುವ ಆಯ್ತಾ. ಸಾರಿ, n ಇರುವ ಸ್ಥಳದಲ್ಲಿ 2 ಹಾಕುವ ಆಯ್ತಾ. ಅವಾಗ ಯಾವ ಸಂಯುಕ್ತ ಸಿಗುತ್ತೆ ನೋಡುವ. H2 n ಇರುವ ಸ್ಥಳದಲ್ಲಿ 2 ಹಾಕಿದ್ವಿ +2 ಆಯ್ತಾ. ಸಿ ಅಷ್ಟೇ ಇದೆ 2, ಇಲ್ಲಿ 2 ಇಲ್ಲಿ 4 + 2 6 ಅಂದ್ರೆ ಯಾವ ಸಂಯುಕ್ತ ಇದು, ಈಥೇನ್ ಅಲ್ವಾ. ಈಥೇನ್ ಸಂಯುಕ್ತ ಸಿಕ್ತು ಹೌದಾ. ಹಾಗೆ ಸರಿ, ಆ ಈಥೇನ್ ಸಂಯುಕ್ತ ಇದು ಆಗಿರೋದನ್ನ ಈಥೇನ್ ಅಂತ ಹೇಳ್ತೀವಿ. ಇದು ಆಲ್ಕೇನ್ ಆಗಿದೆ ಅಲ್ವಾ. ಸೊ ಅದರ ರಚನಾ ವಿನ್ಯಾಸವನ್ನ ಬರೆಯುವ. 2 C ಇದೆ, 2 C ಬರ್ದೆ. ಅದರ 6 ಎಲೆಕ್ಟ್ರಾನ್ 6 ಹೈಡ್ರೋಜನ್ ಪರಮಾಣುಗಳನ್ನ ತೋರಿಸೋದು. ಈಗ ಈ ಕಡೆ 3, ಈ ಕಡೆ 3 ಆಯ್ತಾ. 1 2 3, ಈ ಕಡೆ 1 2 3. ಇದು ಈಥೇನಿನ ರಚನಾ ವಿನ್ಯಾಸ ಆಗುತ್ತೆ. ಈಥೇನಿನ ರಚನಾ ವಿನ್ಯಾಸ ಆಗುತ್ತೆ. ಗೊತ್ತಾಯ್ತಾ ಮಕ್ಕಳ. ಸೊ ಹಾಗೆ ನೆಕ್ಸ್ಟ್ ಪ್ರೋಪೇನ್. ಸರಿ, ನೆಕ್ಸ್ಟ್ ಆಲ್ಕೀನ್ಗಳಲ್ಲಿ ಅದನ್ನು ತೋರಿಸ್ಬಿಡ್ತೀನಿ, ಆಮೇಲೆ ನೋಡೋಣ. ಆಲ್ಕೀನ್ಗಳಲ್ಲಿ
CnH2 ಇದೆಯಲ್ವಾ, ಸೊ ಎನ್ನಿರುವ ಸ್ಥಳದಲ್ಲಿ 1 2 3 ಸಂಖ್ಯೆ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ, ಸೊ ಇದರಲ್ಲಿ ಇದು ಮೀಥೇನ್ ಮಾತ್ರ ಬರ್ತಕ್ಕಂಥದ್ದು ಇದರಲ್ಲಿ. ನೆಕ್ಸ್ಟ್ ಗೆ ಇಲ್ಲಿಂದ ಕಮೆಂಟ್ಸ್ ಆಗುತ್ತೆ, ಯಾಕಂದ್ರೆ ಅಟ್ಲೀಸ್ಟ್ 2 ಇಂಗಾಲ ಪರಮಾಣುಗಳು ಬೇಕು, ಹಾಗೆ ಇದು ಇರದ ಒಂದು ಆಯ್ತಾ. ಸೊ ಹಾಗಾಗಿ ಇದು ಈಥೇನ್, ನೆಕ್ಸ್ಟ್ ಈಥೀನ್ ಇದೆ, ಈಥೀನ್ ಆಯ್ತಾ. ಸೊ ಹಾಗಾಗಿ ಈ ಸೂತ್ರದಲ್ಲಿ ನಾವು 2 ಹಾಕ್ತಾ ಹೋಗೋಣ, ಎನ್ನಿರುವ ಸ್ಥಳದಲ್ಲಿ 2 ಹಾಕ್ತಾ ಹೋಗೋಣ. 2 ಸಿ ಎನ್ನಿರುವ ಸ್ಥಳದಲ್ಲಿ 2 ಹಾಕಿದೆ, H 2 into 2 ಎಷ್ಟಾಯ್ತು? 4 C2 H ಎರಡನೇ 4. ಸೊ ಇದು ಈಥೀನಿನ ರಚನಾ ಅಣುಸೂತ್ರ ಆಯ್ತು. ನೋಡಿ, 2 H ಕಡಿಮೆ ಆಯ್ತು, C ಗಳ ಸಂಖ್ಯೆ ಅಷ್ಟೇ ಇದೆ, ಇಂಗಾಲದ ಪರಮಾಣುಗಳ ಸಂಖ್ಯೆ ಅಷ್ಟೇ ಇದೆ. ಹೈಡ್ರೋಜನ್ ಅಂದ್ರೆ ಜಲಜನಕದ ಪರಮಾಣುಗಳ ಸಂಖ್ಯೆ 2 ಕಡಿಮೆ ಆಯ್ತು ಅಲ್ವಾ. ಸೊ ಈಥೀನಿನ ರಚನಾ ವಿನ್ಯಾಸವನ್ನ ಬರೆಯೋಣ. 2 C ಇದೆ, 2 C ಬರೆದ್ರೆ ಅಲ್ವಾ. ಸೊ ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರೋದ್ರಿಂದ ಡಬಲ್ ಬಾಂಡ್ ಬರುತ್ತೆ ಆಯ್ತಾ. ಇನ್ನ 2 H ಗಳನ್ನ ಈ ಕಡೆ ತೋರಿಸಿ, ಇನ್ನ 2 H ಗಳನ್ನ ಇಲ್ಲಿ ತೋರಿಸ್ಬಿಟ್ರೆ ಮುಗಿ ಆಯ್ತಾ. ಸೊ ಇದು ಈಥೀನಿನ ರಚನಾ ವಿನ್ಯಾಸ, ಈಥೀನಿನ ರಚನಾ ವಿನ್ಯಾಸ ಆಯ್ತು. ಸೊ ಹಾಗೇನೆ ಇದು ಆಲ್ಕೀನ್, ಹಾಗೇನೆ ಆಲ್ಕೈನ್ ನಲ್ಲಿ ನೋಡಿದ್ವಿ. ಆಲ್ಕೈನ್ ಸಾಮಾನ್ಯ ಸೂತ್ರ ನಮಗೆ ಗೊತ್ತು, ಏನ್ ಸೂತ್ರ? CnH2n-2 ಅದು ಆಲ್ಕೈನ್ ನ ಸಾಮಾನ್ಯ ಸೂತ್ರ. ಸೊ ಅಲ್ಲಿ ಎನ್ನಿರುವ ಸ್ಥಳದಲ್ಲಿ 2 ಹಾಕುವ, C 2 ಹಾಕಿದ್ರೆ H2 ಎನ್ನಿರುವ ಸ್ಥಳದಲ್ಲಿ 2 ಹಾಕಿದ್ವಿ ಅಲ್ವಾ, -2 ಎಷ್ಟಾಯ್ತು? C ಸಂಖ್ಯೆ ಅಷ್ಟೇ ಇದೆ, ಬರ್ದೆ ಅಷ್ಟೇನೆ. 2 2 4 ಮೈನಸ್ 2 4ರಲ್ಲಿ 2 ಹೋದ್ರೆ 2 ಅಲ್ವಾ. ಸೊ ಇದು ಆಲ್ಕೈನ್, ಯಾವುದೋ ಒಂದು ಆಲ್ಕೈನ್ ಅಣುಸೂತ್ರ ಸಿಕ್ತು. ಆ ಆಲ್ಕೈನ್ ಯಾವುದು ಅಂತಂದ್ರೆ ಈಥೈನ್, ಯಾಕಂದ್ರೆ 2 ಇಂಗಾಲ ಪರಮಾಣುಗಳು ಇದೆ ಅಲ್ವಾ. ಈಥೈನ್ ಆಗಿದೆ, ಅದು ಈಥೈನಿನ ಅಣುಸೂತ್ರ ಆಗಿದೆ, ಈಥೈನ್ ಅಲ್ಲ ಮಕ್ಕಳ, ಈಥೈನ್. ಸೊ ಅದರ ರಚನಾ ವಿನ್ಯಾಸವನ್ನು ನೋಡೋಣ. ಈ ಈಥೈನಿನ ರಚನಾ ವಿನ್ಯಾಸ ನೋಡೋಣ. 2 ಇಂಗಾಲದ ಪರಮಾಣುಗಳಿವೆ, 2 ಇಂಗಾಲದ ಪರಮಾಣುಗಳ ಬಳಕೆ ಆಯ್ತಾ. ಸೊ ಇದು ಈಥೈನ್ ಆಗಿರೋದ್ರಿಂದ ಟ್ರಿಪಲ್ ಬಾಂಡ್ ಬರುತ್ತೆ. ಇಂಗಾಲದ ಪರಮಾಣುಗಳ ನಡುವೆ 3 ಬಂಧ ಬರ್ತದೆ, ಟ್ರಿಪಲ್ ಬಾಂಡ್ ಬರುತ್ತೆ. 2 H ಗಳಿವೆ, ಆ 2 H ಗಳನ್ನ ಎಲ್ಲಾದ್ರೂ ಸೇರಿಸಬಹುದು, ಮೇಲಾದ್ರೂ ಸೇರಿಸಿ, ಇಲ್ಲಿ ಪಕ್ಕದಲ್ಲಾದ್ರೂ ಸೇರಿಸಿ, ಚಿಂತೆ ಇಲ್ಲ ಆಯ್ತಾ. ಸೊ ಹೇಗಾದ್ರೂ ಬರೀಬಹುದು. ಸೊ ಇದು ಈಥೈನಿನ ರಚನಾ ವಿನ್ಯಾಸ. ಒಟ್ಟಾರೆಯಾಗಿ ಒಂದೊಂದು ಇಂಗಾಲಕ್ಕೆ 4 ಬಂಧಗಳು ಬರಬೇಕು ಆಯ್ತಾ. ನೋಡಿ 3 1 4, ಅದೇ ತರ ಈ ಇಂಗಾಲಕ್ಕೆ 3 1 4 ಆಯ್ತಾ. ನೋಡಿ ಇಲ್ಲಿ ಈ ಇಂಗಾಲಕ್ಕೆ 1 ಈ ಕಡೆ 3 4, ಅದೇ ತರ ಈ ಇಂಗಾಲಕ್ಕೆ 1 ಈ ಕಡೆ 3 4, ಅದೇ ತರ ಎಲ್ಲಾ ಇಂಗಾಲಕ್ಕೂ ಸಹ, ಎಲ್ಲಾ ಇಂಗಾಲದ ಪರಮಾಣುಗಳಿಗೂ ಸಹ 4 4 ಬಂಧಗಳು, 1 2 ಇಲ್ಲೆರಡು, ಅದೇ ತರ 1 2 ಇಲ್ಲೆರಡು ಆಯ್ತಾ. ಹಾಗೆ ಇದು ಸಹ ಇಲ್ಲಿ 3 ಇದಾವೆ, ಇಲ್ಲೊಂದು, ಇದಕ್ಕೆ ಇಲ್ಲಿ 3 ಇದಾವೆ, ಇಲ್ಲೊಂದು, ಒಟ್ಟು ಟೆಟ್ರಾಮೆರಿಕ್ ಆಗಿರೋದ್ರಿಂದ 4 ಬಂಧಗಳನ್ನು ಏರ್ಪಡಿಸಿಕೊಳ್ಳುತ್ತೆ ಆಯ್ತಾ ಅದು. ಸೊ ಮುಂದಿನ ಯಾವ್ದಾದ್ರೆ ಪ್ರೋಪೇನ್ ಅಂತ ಬರುತ್ತೆ ಆಯ್ತಾ. ಈತ್ ಅಂದ್ರೆ 2 ಅರ್ಥ ಇದೆ, ಇಂಗಾಲ ಪರಮಾಣುಗಳು 2 ಅರ್ಥ ಇದೆ ಆಯ್ತಾ. ನೆಕ್ಸ್ಟ್ ಒಂದು ಯಾವ್ದಿದೆ? ಪ್ರೋಪೇನ್. ಆಲ್ಕೇನ್ಗಳಲ್ಲಿ ಪ್ರೋಪೇನ್ ಇದರ ಅಣುಸೂತ್ರ ಏನಪ್ಪಾ ಅಂತಂದ್ರೆ C3H. ಈ ಸಾಮಾನ್ಯ ಸೂತ್ರದಲ್ಲಿ ಎನ್ನಿರುವ ಸ್ಥಳದಲ್ಲಿ ಏನು ಹಾಕಿದ್ರೆ ಎಷ್ಟು ಬರುತ್ತೆ? 3 ಹಾಕಿದ್ರೆ C3 ಹಾಕಿದ್ರೆ 2 ಇಂಟು ಎನ್ನಿರುವ ಸ್ಥಳದಲ್ಲಿ 3 ಹಾಕಿದ್ರೆ 3 2 6 ಪ್ಲಸ್ 2 ಅಂದ್ರೆ 8. ಸೊ ಹಾಗಾಗಿ 8 H8. ಸೊ ಇದು ಪ್ರೋಪೇನಿನ ರಚನಾ ವಿನ್ಯಾಸ ಅರ್ಥಾಯ್ತಾ. ಈ ಪ್ರೋಪೇನ ಅಣುಸೂತ್ರ ರಚನಾ ವಿನ್ಯಾಸವನ್ನು ಯಾರು ಬಿಡ್ತೀರಾ? ಪ್ರೋಪೇನಿನ ರಚನಾ ವಿನ್ಯಾಸವನ್ನು ಯಾರು ಬಿಡ್ತೀರಾ? ಇಲ್ಲಿ ಬಂದು ಬರೀಬೇಕು ಬಾ, ಇಲ್ಲಿ ಬಂದು ಬರೀಬೇಕು. ಶ್ಯಾಮಲ ಬರೀತಾಳಂತೆ, ಬರೀಬರ ಸಾಕೇಶ್ ಅಂತ ಬರೀತಾರೆ. ಮೂರು ಸಿಗಳನ್ನು ನೀಟಾಗಿ ಬರ್ಕೋ, ಆಮೇಲೆ ಹೆಚ್ಚುಗಳನ್ನ ಸಂಪಾದಿಸಬೇಕು. ಎಲ್ಲ ಏಕಬಂಧಗಳು ದೊಡ್ಡದಾಗಿ ಕಾಣಲಿ, ದೊಡ್ಡದಾಗಿ ಕಾಣಿಸಿದೆ ಹಾಗೆ ಹಾಗೆ. ಹಾ
ಟೆಟ್ರಾಹೆಡ್ರಲ್ ಆಗಿರೋದ್ರಿಂದ ಇನ್ನ 3 ಬಂಧಗಳು ಆ ಕಡೆ ಬಂತು. ಅಲ್ಲಿ H 1 ಆ ಕಡೆ 2 ಮತ್ತೊಂದು 3. ನೀವು ಗಮನಿಸಿದ್ರೆ ಮಕ್ಕಳು ನೀವು ನೋಡ್ತೀರಲ್ಲ, ತಪ್ಪು ಮಾಡಿ ಹೇಳ್ಬೇಕು. ಸರಿ ಇದೆಯಾ ತಪ್ಪಿದೆಯಾ? ಸರಿ ಸರ್. ಕ್ಲಾಸ್ ಆಗಿ ಮತ್ತೆ ಜೋರಾಗಿ ವೆರಿ ಗುಡ್. ಸರಿ ಇದೆ ಅಲ್ವಾ? ಸರಿ ನೆಕ್ಸ್ಟ್ ಒನ್ ಅದು ಪ್ರೋಪೇನ್ ಆಯ್ತು. ಹಾಗೇನೆ ಪ್ರೋಪೀನ್ ಬರಿಬೇಕಲ್ಲ. ಪ್ರೋಪೀನ್ ಯಾರು ಬಿಡ್ತೀರಾ? ಪ್ರೋಪೀನ್ ಅಣುಸೂತ್ರ ರಚನಾ ವಿನ್ಯಾಸ ಯಾರು ಬಿಡ್ತೀರಾ? ಇಲ್ಲಿ ನೋಡಿ, ಇಲ್ಲಿ ಸಾಮಾನ್ಯ ಸೂತ್ರ ಇದೆ CH2N. ಸಿ ಇರುವ ಸ್ಥಳದಲ್ಲಿ 3 ಹಾಕಬೇಕು. ಜಸ್ಟ್ ಡಬಲ್ ಮಾಡೋದಷ್ಟೇ. 3 ಇರಲಿ 6, 3 ಇರಲಿ 6, ಜಸ್ಟ್ ಡಬಲ್ ಅಲ್ವಾ? ಸೊ ಯಾರು ಬಿಡ್ತೀರಾ? ಬನ್ನಿ ಕಡೆ. ಶಂಕರ್ ನಾಯ್ಕ ಬರ್ತಾರಂತೆ. ಬರೀ ಮೊದಲು ಪ್ರೋಪೀನ್ ಅಂತ ಬರೀಬೇಕು. ಇದು ಪ್ರೋಪೇನ್ ಇದೆ, ಪ್ರೋಪೀನ್ ಅಂತ ಬರೀಬೇಕು. ಅದರ ಅಣುಸೂತ್ರ ಬರೀಬೇಕು, ರಚನಾ ವಿನ್ಯಾಸ ಬರೀಬೇಕು. ಪ್ರೋಪೀನ್ ಅದರ ಅಣುಸೂತ್ರ ಬರೀಬೇಕು. C3 ಇದೆ ಡೈರೆಕ್ಟ್. C3 ಅದು ಡಬಲ್ ಮಾಡು, H ಅನ್ನು ಡಬಲ್ ಮಾಡು. H ಬರೀ ಡಬಲ್. H6 C3H6 ಅದು ಅಣುಸೂತ್ರ ಸಿಕ್ತು. ಈಗ ಅದರ ರಚನಾ ವಿನ್ಯಾಸ ಬರೀ. ಅಂದ್ರೆ 3 ಸಿಗಳನ್ನು ಬರ್ಕೋ. 1 2 3 ಬರ್ಕೊಂಡೆ. ಯಾವ್ದಾದ್ರು ಒಂದಕ್ಕೆ 2 ಸಿಗಳ ನಡುವೆ ಒಂದು ಡಬಲ್ ಮಾಡಿ ಬರ್ಬೇಕು. ಯಾಕಂದ್ರೆ ಅದು ಪ್ರೋಪೀನ್ ಆಲ್ಕೀನ್ ಆಗಿರೋದ್ರಿಂದ. ಓಕೆ, ಅದು 4 ಬರಬೇಕು. ಒಂದೊಂದು ಸಿಗೆ 4 ಬರಬೇಕು. ಸರಿ ಸರಿ ಅವು H ಅನ್ನು ಸೇರಿಸು. ಸಿಗೆ ಮಧ್ಯ ಸಿಗೆ ಆ ಬಾಂಡ್ ಎಷ್ಟಾದ್ರೂ ನಾವು ಕೌಂಟ್ ಮಾಡೋ. ಮೊದಲು 2 ಇದಾವೆ, ಇಲ್ಲಿ 2 ಇದಾವೆ. ಗೊತ್ತಾಯ್ತಾ? ಸರಿ ಆಯ್ತು, ಅಷ್ಟೇ ಬರೀಬೇಕು. ಮತ್ತೆ ಈ ಕಡೆ ಲಾಸ್ಟ್ ಸಿಗೆ ಎಷ್ಟು ಬರಬೇಕು? 1 2 3. ಸರಿ 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 ಸ್ಪಷ್ಟವಾಗಿ ನೀಟಾಗಿ ಬರೀ. ಸ್ಪಷ್ಟವಾಗಿ ನೋಡೋದಾಗಿ ನೀಟಾಗಿ ಬರೀಬೇಕು. ಅರ್ಜೆಂಟ್ ಮಾಡಬೇಡ. ಬರ್ದಿಲ್ಲ? ಸರಿ ಇದೆಯಾ ತಪ್ಪಿದೆಯಾ? ಸರಿ ಇದೆಯಾ? ಶಂಕರ್ ನಾಯ್ಕ ಜೋರ ಪ್ರೋಪೀನ್ ಆಯ್ತು ಮಕ್ಕಳ, ಅದು ಪ್ರೋಪೀನ್ ಆಯ್ತು. ಸೊ ನೆಕ್ಸ್ಟ್ ಒನ್ ಯಾವುದು? ಪ್ರೋಪೈನ್ ಅಲ್ವಾ? ಪ್ರೋಪೈನ್ ಯಾರು ಬರ್ತೀರಾ? ಆಲ್ಕೈನ್ಗಳಲ್ಲಿ ಇದನ್ನೇ ಪ್ರೋಪೈನ್ ಯಾರು ಬರ್ತೀರಾ? ಶ್ರುತಿ ಬರ್ತಾಳಂತೆ. ಹಾಗೆ ಪ್ರೋಪೈನ್ ಅಂತ ಬರೀ. ಪ್ರೋಪೈನ್ ಸೂತ್ರ 3 ಸಿ ಇರ್ತವೆ. C3 ಮುಂದೆ C3 ಅದು ಡಬಲ್ ಮಾಡಿ -2 ಮಾಡಿ. 3 8 6 -2. 3 8 6 -2 ಅಂದ್ರೆ 6 7 ಅಂದ್ರೆ ಅದು ಪ್ರೋಪೈನ್ ಅಣುಸೂತ್ರ ಆಯ್ತು. ಈಗ ರಚನಾ ವಿನ್ಯಾಸ ಬರಬೇಕು. 3 ಸಿಗಳನ್ನು ಬರ್ಕೋ. 3 ಸಿಗಳನ್ನು ಬರ್ಕೊಂಡೆ. ಯಾವ್ದಾದ್ರು 2 ಸಿಗಳ ನಡುವೆ ತ್ರಿಬಾಲ್ ಬಾಂಡ್ ಬರಬೇಕು. 1 2 3. ಸರಿ, ಅಕಡಕ್ಕೆ ಇನ್ನೊಂದು. ಸರಿ, ಅದಕ್ಕೆ 4 ಆಯ್ತು. ಮಧ್ಯ ಸಿಗೆ ತಪ್ಪಾಗುತ್ತದೆ. ಮತ್ತೆ ಇನ್ನೊಂದು ಹಾಕ್ತೀಯ ಅಲ್ಲಿ ಬರಲ್ಲ, ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ? ಈ ಕಡೆ ಲಾಸ್ಟ್ ಗೆ 1 2 3. ಸರಿ, H ಸೇರಿಸು. 1 2 3 4. ಶ್ರುತಿ ಬರ್ದಿರ ಸರಿ ಇದೆಯಾ? ಅಣುಸೂತ್ರ ರಚನಾ ವಿನ್ಯಾಸ ಸರಿ ಇದೆಯಾ? ಕ್ಲಾಸ್ ಹಾಕಿ ಜೋರಾಗಿ. ಆಯ್ತಾ? ಸೊ ಈಗ ಅವಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರೆಯುವುದು. ಸಾಮಾನ್ಯ ಸೂತ್ರ ಆಲ್ಕೇನ್ಗಳದ್ದು CH2N+2 ಇದೆ. ಆಯ್ತಾ? ಅದನ್ನ ನೋಡ್ಕೊಂಡು ಹೀಗೆ ಅಣುಸೂತ್ರವನ್ನ ಕಂಡುಹಿಡಿಯಬಹುದು. ಹಾಗೆ ರಚನಾ ವಿನ್ಯಾಸವನ್ನ ಬರೀಬಹುದು. ಆಯ್ತಾ? ಹಾಗೆ ಆಲ್ಕೀನ್ಗಳದ್ದು ಸಾಮಾನ್ಯ ಸೂತ್ರ ಇದೆ CnH2n. ಅದನ್ನ ಅಣುಸೂತ್ರ ಕಂಡುಹಿಡಿಯಬಹುದು, ರಚನಾ ವಿನ್ಯಾಸವನ್ನು ಬರೀಬಹುದು. ಹಾಗೆ ಆಲ್ಕೈನ್ಗಳ ಸಾಮಾನ್ಯ ಸೂತ್ರ CnH2n-2. ಅಣುಸೂತ್ರವನ್ನು ಕಂಡುಹಿಡಿಯಬಹುದು, ರಚನಾ ವಿನ್ಯಾಸವನ್ನ ಬರೀಬಹುದು. ಆಯ್ತಾ? ಹಾಗೆ ಮುಂದಿನ ಸಂಯುಕ್ತ ಯಾವುದು? ಇದಾದ್ಮೇಲೆ ಪರಸ್ಪರ ಮೇಲಿನ ಕಳಿಸಿ ಕೆಳಗಿರಲಿ. ಇದು ಮಾತ್ರ ಸಾಮಾನ್ಯ ಸೂತ್ರ ಇಲ್ಲಿ ಇಷ್ಟು ಕಳಿಸು.
ಈ ಸಾಮಾನ್ಯ ಸೂತ್ರ ಹೇಗೆ ಇವೆರಡು ಮಾತ್ರ ಅಳಿಸು, ಇದು ಅಳಿಸು. ಹಾಗೆ ಇದ್ರಲ್ಲೂ ಸಹ ಇದನ್ನ ಮಾತ್ರ ಅಳಿಸು, ಮೇಲಿಂದ ಬಿಡು, ಅದರಲ್ಲೂ ಸಹ ಬರ್ಕೊಂಡ ಅದನ್ನ ಜೋರ ಮಾತಾಡಿ. ಈಗ ಪ್ರೋಪೈನ್ ಆಯ್ತು. ನೆಕ್ಸ್ಟ್ ಯಾವ್ದಿದೆ ಅಂದ್ರೆ ಬ್ಯೂಟಾ. ಆಯ್ತಾ, ಬ್ಯೂಟಾ ಅಂದ್ರೆ 4 ಇಂಗಾಲದ ಪರಮಾಣುಗಳು ಇರ್ತಕ್ಕಂಥದ್ದು. ಸೊ ಹಾಗಾಗಿ ಬ್ಯೂಟೇನ್, ಬ್ಯೂಟೀನ್, ಬ್ಯೂಟೈನ್. ಆಯ್ತಾ, ಸೊ ಬ್ಯೂಟೇನ್ ನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನ ಯಾರು ಹೇಳ್ತೀರಾ? ಬ್ಯೂಟೇನ್ ಹೆಸರು ಬಿಡ್ತೀನಿ ನಾನು, ಅದರ ಅಣುಸೂತ್ರವನ್ನ ಸಾಮಾನ್ಯ ಸೂತ್ರವನ್ನು ನೋಡ್ಕೊಂಡು ಬರೀಬೇಕಿಲ್ಲಿ. ಆಯ್ತಾ, ಹಾಗೇನೆ ಅವರ ಅಣುಸೂತ್ರ ರಚನಾ ವಿನ್ಯಾಸ ಬರೀಬೇಕು ಒಂದು. ಸೊ ಎರಡನೇದಾಗಿ ಬ್ಯೂಟೀನ್ ಇದರ ಅಣುಸೂತ್ರ ಮತ್ತು ರಚನಾ ವಿನ್ಯಾಸ ಬರೀಬೇಕು. ಹಾಗೇನೆ ಬ್ಯೂಟೈನ್ ಇದರ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೀಬೇಕು. ಯಾರು ಬರ್ತೀರಾ? ಇದು ಮುಂದಿದ್ದು, ಇದರ ಮುಂದಿನದ್ದು. ಬಾ, ಬ್ಯೂಟೇನ್ ಬರೀ ಬಾ. ಬ್ಯೂಟಾ ಅಂದ್ರೆ 4 ಇಂಗಾಲದ ಪರಮಾಣುಗಳು ಇರೋದು. ಸೊ C4 ಅಲ್ವಾ, ಅಥವಾ ಡಬಲ್ ಪ್ಲಸ್ 2 ಅಂದ್ರೆ 4 8 ಪ್ಲಸ್ 2 ಆ ಸೂತ್ರ ಸಾಮಾನ್ಯ ಸೂತ್ರದ ಪ್ರಕಾರ. ಹಾಗಾಗಿ H10 ಅದು C4H10 ಬ್ಯೂಟೇನಿನ ಅಣುಸೂತ್ರ ಸಿಕ್ತು. ಇನ್ನ ರಚನಾ ಸೂತ್ರ ಬರೀಬೇಕು ಅಲ್ವಾ, ರಚನಾ ವಿನ್ಯಾಸವನ್ನು ಬರೀಬೇಕು. 4 ಸಿಗಳನ್ನು ಫಸ್ಟ್ ಬರ್ಕೋಬೇಕು. ಹಾಗೆ ಆಯ್ತಾ, ಹಾಗೆ ಬರ್ಕೋಬೇಕು. ಎಲ್ಲವೂ ಸಹ ಏಕಬಂಧಗಳು, ಇಂಗಾಲದ ಪರಮಾಣುಗಳ ನಡುವೆ ಎಲ್ಲವನ್ನೂ ಸಹ ಏಕಬಂಧಗಳನ್ನ ಬರೀಬೇಕು. ಸೊ ಹಾಗೆ ಬರೀಬೇಕು. 1 2 3 4 ಸರಿ ಬರೀಬೇಕು. ಸ್ವಲ್ಪ ದೊಡ್ಡ ಬರೀ. ಹಾಗೆ ಹೆಚ್ಚುಗಳನ್ನ ಸೇರಿಸು. ನೀವು ಬರ್ಕೊಡ್ತೀರಾ ಮಕ್ಕಳ? ಸರಿ ಇದೆ, ಬರ್ಕೊಡ್ತಾ ಇರಿ. ಇನ್ನೊಂದು ಆ ಕಡೆ ಬರ್ದಿರೋ ಸರಿ ಇದೆಯಾ? ಗಮನಿಸಿ ಮಕ್ಕಳ, ಸರಿ ಇದೆಯಾ? ಕಡೆ ಸರಿ ಇದೆಯಾ ನೋಡಿ, ಗಮನಿಸಿ. ಸರಿ ಇದೆಯಾ? ರಕ್ಷಿತಿಗೆ ಜೋರ ಕ್ಲಾಸ್ ಕೊಡಿ. ಗುಡ್, ಸರಿ ಇದೆ. ನೆಕ್ಸ್ಟ್ ಒನ್ ಬ್ಯೂಟಿ. ಯಾರು ಬರ್ತೀರಾ? ಥ್ಯಾಂಕ್ಸ್ ಸ್ವಾಮಿ ಬರ್ತಾನೆ. ಬರಪ್ಪ, ಮೊದಲು ಅದರ ಅಣುಸೂತ್ರವನ್ನು ಬರ್ಕೋಬೇಕು. C4 ಡಬಲ್, ಜಸ್ಟ್ ಡಬಲ್, 4 2 8. ಸರಿ, ಅದರ ಅಣುಸೂತ್ರ ಸಿಕ್ತು. 4 ಸಿಂಗಳನ್ನ ಬರ್ಕೋಬೇಕು. ಯಾವ್ದಾದ್ರು 2 ಇಂಗಾಲದ ಪರಮಾಣುಗಳ ನಡುವೆ ಡಬಲ್ ಬಾಂಡ್ ಹಾಕಬೇಕು. ಮೊದಲು ಸಿಗೆ 4 ಸಿಕ್ತು. ಮಧ್ಯದ ಸಿಗೆ ನೋಡು ನೋಡು, ನೀ ಏನ್ ಬರ್ತೀಯ ನೋಡು. ತಪ್ಪು ಸರಿ ಅವ್ರು ಹೇಳ್ತಾರೆ, ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ, ಬರೀ ಸ್ಪಷ್ಟವಾಗಿ ಹೆಚ್ಚುಗಳನ್ನ ಸ್ಪಷ್ಟವಾಗಿ ಕಾಣಿಸುವಂತೆ ಬರೀಬೇಕು. ಸರಿ. ಬರ್ದಿರೋ ಸರಿ ಇದೆಯಾ? ರಂಗಸ್ವಾಮಿ ಬರ್ದಿರೋ ಸರಿ ಇದೆಯಾ? ಗಮನಿಸಿ ಮಕ್ಕಳ, ಸರಿ ಇದೆಯಾ? ಇಲ್ಲಿ ಬಳಿಯಾಗಿ ಹೋಗ್ತಿದ್ದ, ಇನ್ ಕೇಸ್ ಇಲ್ಲಿಗೆ ಹಾಕಿದ್ರೆ ಏನಾಗ್ತಿತ್ತು? ಸರಿ ಆಗ್ತಿತ್ತ? ತಪ್ಪಾಗ್ತಿತ್ತ? ತಪ್ಪಾಗ್ತಿತ್ತು. ಯಾಕಂದ್ರೆ ಇಂಗಾಲ ಟೆಟ್ರಾವೇಲೆಂಟ್, ಅದಕ್ಕೆ 4 ಬಂಧಗಳು ಮಾತ್ರ ಬರಬೇಕು. 5 ಬರ್ತಾ ಇತ್ತು, ಅವಾಗ ತಪ್ಪಾಗಲ್ಲ. ಅದಕ್ಕೆ ಒಂದೊಂದನ್ನು ಇಂಡಿವಿಜುವಲ್ ಆಗಿ ಗಮನಿಸಬೇಕು. ಆಮೇಲೆ ಅವನು ಸರಿ ಮಾಡ್ಕೊಂಡ ಅಲ್ವಾ? ಸರಿಯಾಗಿದೆ, ವೆರಿ ಗುಡ್. ಕ್ಲಾಸ್ ಆಗಿ ನಿಮಗೆ ನೆಕ್ಸ್ಟ್ ಇದು ಬ್ಯೂಟೀನಿನ ಅಣುಸೂತ್ರ ರಚನಾ ವಿನ್ಯಾಸ ಆಯ್ತು. ಸೊ ಬ್ಯೂಟೈನ್ ಯಾರು ಬರ್ತೀರಾ? ಬ್ಯೂಟೈನ್ ದೊರೆ ಬರ್ತಾನೆ, C4 ಡಬಲ್ ಪ್ಲಸ್ ಮೈನಸ್ 2 ಮಾಡು. 4 8 ಮೈನಸ್ 2 ಅಂದ್ರೆ 6. ಸೊ C4H6 ಅನ್ನೋದು ಬ್ಯೂಟೇನಿನ ಅಣುಸೂತ್ರ ಆಯ್ತು. ಆಯ್ತಾ, 4 ಇಂಗಾಲದ ಪರಮಾಣುಗಳು ಬರ್ತವ. ಯಾವ 4 ಇಂಗಾಲದ 2 ಪರಮಾಣುಗಳ ನಡುವೆ ಡಬಲ್ ಬಾಂಡ್ ಬರೀಬೇಕು. ಬರೀ ಆಮೇಲೆ 6 Hಗಳನ್ನು ಸೇರಿಸಿ.
ಬರೆದಿರೋದನ್ನ ಇನ್ನೂ ಸ್ವಲ್ಪ ರೂಪಾಯಿ ಬರೀಬೇಕು, ಒತ್ತಿಗಳು ಕಾಣಿಸ್ತದೆ ಹಾಗೆ ಎಲ್ಲ ಹಾಗೆ ಸಿ ಇವರು ಎಲ್ಲ ನೋಡು ಮಾಡಿಬಿಡೋದು ಸ್ಪಷ್ಟವಾಗಿ ಕಾಣುವಂತೆ ಬರೀಬೇಕು. ಧ್ವನಿ ಬರೆದಿರ ಸರಿ ಇದೆಯಾ? ಕಲಿಸಿರಾ? ವೆರಿ ಗುಡ್, ಕ್ಲಾಸ್ ಹಾಕಿ ಆಯ್ತಾ. ಸರಿ, ಅಲ್ಲಿಗೆ ನೀವು ಬರಲಿಕ್ಕೆ ಬರುತ್ತೆ ಅಂತ ಗೊತ್ತಾಯ್ತು ಈಗ ಆಯ್ತಾ. ಆಲ್ಕೇನ್ಗಳ ಸಾಮಾನ್ಯ ಸೂತ್ರಗಳು ಗೊತ್ತಾಯ್ತು, ಅವುಗಳ ಅನುಸೂತ್ರವನ್ನು ಕಂಡುಹಿಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಯ್ತು, ರಚನಾ ವಿನ್ಯಾಸವನ್ನು ಬರೆಯೋದು ಗೊತ್ತಾಯ್ತು, ಹಾಗೆ ಚುಕ್ಕಿ ರಚನೆಯನ್ನು ಬರೆಯೋದು ಸಹ ಗೊತ್ತಾಯ್ತು ಅಲ್ವಾ. ಸರಿ, ಇವತ್ತಿಗೆ ಇಷ್ಟು ಪಾಠ ಸಾಕು. ನೆಕ್ಸ್ಟ್ ರಚನಾ ಸಮಾಂಗಿಗಳು ಅಂದ್ರೆ ಏನು ನೋಡೋಣ. ಸಮಾಂಗತೆ ಅಂದ್ರೆ ಏನು, ರಚನಾ ಸಮಾಂಗಿಗಳು ಅಂದ್ರೆ ಏನು, ಯಾವ್ಯಾವ ಸಂಯುಕ್ತಗಳು ರಚನಾ ಸಮಾಂಗಿಗಳನ್ನು ವ್ಯಕ್ತಪಡಿಸ್ತವೆ, ಹಾಗೇನೆ ಸೈಕ್ಲೋ ಆಲ್ಕೇನ್ಗಳು ಗಳ ಬಗ್ಗೆ, ಸೈಕ್ಲೋ ಹೈಡ್ರೋಕಾರ್ಬನ್ಗಳ ಬಗ್ಗೆ ಸಹ ತಿಳ್ಕೊಳ್ಳೋಣ. ಸೊ ಹೋಮ್ವರ್ಕ್ ಇದು ತಗೊಳ್ರಿ, ಹೋಮ್ವರ್ಕ್ ಪ್ರಶ್ನೆಗಳನ್ನ ತಗೊಳ್ರಿ. ಪ್ರಶ್ನೆ ಸಂಖ್ಯೆ 1, ಆಲ್ಕೇನ್, ಆಲ್ಕೀನ್ ಮತ್ತು ಆಲ್ಕೈನ್ಗಳ ಸಾಮಾನ್ಯ ಸೂತ್ರಗಳನ್ನು ಬರೆಯಿರಿ. ಅಲ್ಲೇ ಆಲ್ಕೇನ್, ಆಲ್ಕೀನ್ ಮತ್ತು ಆಲ್ಕೈನ್ಗಳ ಸಾಮಾನ್ಯ ಸೂತ್ರಗಳನ್ನು ಬರೆಯಿರಿ. ಆಲ್ಕೇನ್ಗಳ ಸಾಮಾನ್ಯ ಸೂತ್ರ CnH2n +2, ಆಲ್ಕೀನ್ಗಳ ಸಾಮಾನ್ಯ ಸೂತ್ರ CnH2n, ಆಲ್ಕೈನ್ಗಳ ಸಾಮಾನ್ಯ ಸೂತ್ರ CnH2n -2. ಆಯ್ತಾ? ಪ್ರಶ್ನೆ ಸಂಖ್ಯೆ 1 ಆಯ್ತಾ? ಎರಡನೇ ಪ್ರಶ್ನೆ ಇಂಗಾಲದ ಪರಮಾಣು ಸಂಖ್ಯೆ 2, 3, 4. 2, 3, 4 ಇಂಗಾಲದ ಪರಮಾಣು ಸಂಖ್ಯೆ 2, 3, 4 ಇರುವ ಆಲ್ಕೇನ್ ಮತ್ತು ಆಲ್ಕೈನ್ಗಳ ಅಣುಸೂತ್ರ ಮತ್ತು ಪರಮಾಣು ರಚನೆಯನ್ನ, ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರೆಯಿರಿ. ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರೆಯಿರಿ. ಈಗ ಮೂರನೇ ಪ್ರಶ್ನೆ ಏನಪ್ಪ ಅಂದ್ರೆ ಈಥೇನಿನ ಚಿಕ್ಕಿ ರಚನಾ ವಿನ್ಯಾಸವನ್ನು ಬರೆಯಿರಿ. ಈ ಮೂರು ಪ್ರಶ್ನೆಗಳಿಗೆ ನಾಳೆ ಹೋಮ್ವರ್ಕ್ಗೆ ಬರ್ಕೊಂಡು ಬಂದು ತೋರಿಸ್ಬೇಕು. ಪಾಠ ಅರ್ಥ ಆಯ್ತಾ? ಜೋರ ಮಾತಾಡಿ, ಜೋರ ಕ್ಲಾಸ್ ಹಾಕಿ.